ಕೆಲ ಮಕ್ಕಳಿಗೆ ಈ ಆಟಗಳು ಏನು ಎಂಬುದೇ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಯಾವ್ದಾದ್ರೂ ಆಟಗಳ ಹೆಸರನ್ನ ಹೇಳ್ರಪ್ಪ ಅಂತ ಕೇಳಿದ್ರೆ ಸಾಕು, ಲೂಡೋ, ಪಬ್ಜಿ, ಕಾರ್ ರೇಸ್, ಹೀಗೆ ಮೊಬೈಲ್ಗಳಲ್ಲಿ ಆಡುವಂತಹ ಆಟಗಳ ಹೆಸರನ್ನೇ ಹೆಚ್ಚಾಗಿ ಹೇಳ್ತಾರೆ. ಅಯ್ಯೋ, ಈಗಿನ ಕಾಲದ ಮಕ್ಕಳು ಊಟ ಮಾಡುವಾಗ್ಲೂ ಮೊಬೈಲ್ ಬೇಕು, ಶಾಲೆಯಿಂದ ಬಂದಾಗ್ಲೂ ಮೊಬೈಲ್ ಬೇಕು, ಕೂತಲ್ಲಿ ನಿಂತಲ್ಲಿ ಬರೀ ಮೊಬೈಲ್ ಮೊಬೈಲ್ ಅಂತಾನೆ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಮೊಬೈಲ್ ಫೋನ್ ಬಳಕೆಯಿಂದಾಗಿ ಮಕ್ಕಳಲ್ಲಿ ನಾನಾ ಸಮಸ್ಯೆಗಳು ಕಂಡು ಬರ್ತಾ ಇವೆ. ಅದರಲ್ಲೂ ಈ ಮೊಬೈಲ್ ಸ್ಕ್ರೀನಿಂಗ್ ಬಳಕೆಯಿಂದ ಮಕ್ಕಳಲ್ಲಿ ಮಯೋಪಿಯಾ ಅಂತ ಒಂದು ಡಿಸೀಸ್ ಕೂಡ ಪತ್ತೆ ಆಗ್ತಾ ಇದೆ. ಕೋವಿಡ್ ನಂತರ ಮಕ್ಕಳ ಆರೋಗ್ಯ ಬಗ್ಗೆ ನೀವೆಷ್ಟು ಕಾಳಜಿ ವಹಿಸಿದ್ದೀರಿ? ನಿಮ್ಗೆ ಮಕ್ಕಳ ಆರೋಗ್ಯ ಬೆಳವಣಿಗೆ ಬಗ್ಗೆ ಅದೆಷ್ಟು ಫಾಲೋ ಮಾಡ್ತಾ ಇದ್ದೀರಿ? ಹೀಗ್ಯಾಕೆ ಕೇಳ್ತಾ ಇದೀವಿ ಅಂತ ಅನ್ಕೊಂಡ್ರೆ, ಇತ್ತೀಚೆಗೆ ಮಕ್ಕಳಲ್ಲಿ ನಿರಂತರವಾಗಿ ಮೊಬೈಲ್ ಬಳಕೆ ನಾನಾ ಅವಾಂತರಕ್ಕೆ ಸಮಸ್ಯೆಗೆ ಕಾರಣವಾಗ್ತಾ ಇದೆ. ಸದ್ಯ ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕಳಿಗೆ ಮಯೋಪಿಯಾ ಅಂತ ಒಂದು ಡಿಸೀಸ್ ಕೂಡ ಶುರುವಾಗಿದೆ. ಇದ್ರ ಬಗ್ಗೆ ಬೆಂಗಳೂರಿನ ಖ್ಯಾತ ವೈದ್ಯರು ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಯೋಪಿಯಾ ಡಿಸೀಸ್ ಏರಿಕೆಗೆ ವೈದ್ಯರೇ ಶಾಕ್ ಆಗಿದ್ದು, ಬೆಂಗಳೂರಿನ ಖ್ಯಾತ ನೇತ್ರ ತಜ್ಞರ ಸಂಶೋಧನೆಯಲ್ಲಿ ಆತಂಕಕಾರಿ ಅಂಶ ಕೂಡ ಬಯಲಾಗಿದೆ. ಮಯೋಪಿಯಾ ಡಿಸೀಸ್ ನಿಂದಾಗಿ ಮುಂದಿನ ದಿನಗಳಲ್ಲಿ 50% ಮಕ್ಕಳಿಗೆ ದೃಷ್ಟಿದೋಷ ಸಮಸ್ಯೆ ಕಾಡಲಿದೆಯಂತೆ. ಈ ಅಚ್ಚರಿಯ ಅಂಶ ಹೊರ ಹಾಕಿರುವಂತಹ ಖ್ಯಾತ ನೇತ್ರ ತಜ್ಞರು ನಿಮ್ಮ ಮಕ್ಕಳ ಕಣ್ಣಿನ ರಕ್ಷಣೆ ನಿಮ್ಮ ಕೈಯಲ್ಲಿದೆ ಅಂತ ಕೂಡ ಪೋಷಕರಿಗೆ ಒಂದು ರೀತಿಯಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕೋವಿಡ್ ಬಳಿಕ ಮಕ್ಕಳ ಮೊಬೈಲ್ ಸ್ಕ್ರೀನಿಂಗ್ ಏನಿದೆ ಅದು ಟೈಮ್ ಹೆಚ್ಚಾಗ್ತಿದೆ. ಅಂದ್ರೆ ಮಕ್ಕಳು ಹೆಚ್ಚಾಗಿ ಮೊಬೈಲ್ಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕಳಿಗೆ ಮಯೋಪಿಯಾ ಡಿಸೀಸ್ ಕಂಡು ಬರ್ತಾ ಇದೆ. ಈ ಡಿಸೀಸ್ ನಿಂದ ಕಣ್ಣಿನ ಸಮಸ್ಯೆ ಕಂಡು ಬರ್ತಾ ಇದೆ. ಶಾಶ್ವತ ದೃಷ್ಟಿ ದೋಷದಂತಹ ಸಮಸ್ಯೆಗಳು ಕೂಡ ಮಕ್ಕಳಿಗೆ ಬರ್ತಿವೆ. ಹೀಗಾಗಿ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡುವಂತೆ ವೈದ್ಯರಿಂದ ಟೈಮ್ ಟೇಬಲ್ ನೀಡುವಂತೆ, ಯಾವ ಟೈಮ್ ನಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡಬೇಕು ಅಂತ ರಿಸರ್ಚ್ ಕೂಡ ಮಾಡಿದ್ದು, ದಿನೇ ದಿನೇ ಹೆಚ್ಚುತ್ತಿರುವಂತಹ ಮೊಬೈಲ್ ಸ್ಕ್ರೀನಿಂಗ್ ಸಮಸ್ಯೆಗೆ ಸೂಕ್ತ ಎಚ್ಚರಿಕೆಯನ್ನ ನೀಡಲು ಮುಂದಾಗಿದ್ದಾರೆ. ಚಿಕ್ಕ ಮಕ್ಕಳಲ್ಲೇ ಈ ಡಿಸೀಸ್ ಹೆಚ್ಚಳವಾಗಿರೋದ್ರಿಂದ ದೃಷ್ಟಿದೋಷದಿಂದ ಬಳಲ್ತಾ ಇರುವಂತಹ ಮಕ್ಕಳಿಗೆ ಮೊಬೈಲ್ ನಿಂದ ದೂರ ಇಡಲು, ಶಾಶ್ವತ ದೃಷ್ಟಿದೋಷದಿಂದ ದೂರ ಇಡುವಂತೆ ಬೆಂಗಳೂರಿನ ಖ್ಯಾತ ವೈದ್ಯರು ಕೂಡ ಹೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಮಾಡೋಣ ಇವತ್ತು. ನಮ್ ಜೊತೆ ಅತಿಥಿಗಳು ಕೂಡ ಜಾಯಿನ್ ಆಗ್ತಾರೆ. ಮೊದಲನೇದಾಗಿ ಬಾಲಮೋಹನ್ ಅವರು ಇವತ್ತು ನಮ್ಮ ಚರ್ಚಾ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಅವ್ರ ಜೊತೆಗೆ ಭಾರತಿ ಮನೋವೈದ್ಯ ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಫಸ್ಟ್ ನಾನು ಭಾರತಿ ಮೇಡಮ್ ನಿಮ್ಮನ್ನ ಕೇಳ್ತೀನಿ, ಮೊಬೈಲ್ ಅನ್ನ ಮಕ್ಕಳಿಗೆ ಕೊಡಬಾರ್ದು ಅನ್ನೋದು ನಾವು ಎಷ್ಟೋ ದಿನಗಳಿಂದ ಹೇಳ್ಕೊಂಡು ಬಂದಿದೀವಿ, ಎಚ್ಚರಿಕೆ ಕೂಡ ಕೊಡ್ತಾ ಇದೀವಿ. ಈಗೊಂದು ಆತಂಕಕಾರಿ ವಿಷಯ ಹೊರಬಿದ್ದಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಮೊಬೈಲ್ ವಿಷಯಕ್ಕೆ ಸಾಮಾನ್ಯ ತುಂಬಾ ಪೋಷಕರಾಗ್ಲಿ, ಶಿಕ್ಷಕರಾಗ್ಲಿ, ಎಲ್ಲಾರು ಮತ್ತೆ ಕಾಮನ್ ಆಗಿ ನಾವೆಲ್ಲಿ ಬಸ್ಸಿಗೆ ಹೋಗ್ತೀವೋ ಅಥವಾ ಟ್ರೈನಿಗೆ ಹೋಗ್ತೀವೋ, ಯಾವ್ದೇ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಾಗ್ಲಿ, ಎಲ್ಲಾ ಮಕ್ಕಳು ಅವ್ರವ್ರ ಮೊಬೈಲ್ ಇಟ್ಕೊಂಡು ಅವ್ರೇನೋ ಒಂದ್ ಚಾಟ್ ಮಾಡ್ತಾ ಇರ್ತಾರೋ ಅಥವಾ ಏನೋ ಗೇಮ್ಸ್ ಆಡ್ತಾ ಇರ್ತಾರೋ, ಅದು ಸಹಜವಾಗಿ ನಾವು ಕಂಡಂತ ದೃಶ್ಯಗಳು. ಸೊ ಎಷ್ಟು ಕಾಮನ್ ಆಗಿದೆ. ಬಹುಶಃ ಇದು ಕೋವಿಡ್ ಟೈಮ್ ಆದ್ಮೇಲಿಂದ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ನಾವೆಲ್ಲರೂ ಆ ಒಂದು ಪ್ರಾಬ್ಲಮ್ ನಾವು ನೋಡಿದೀವಿ. ಕೆಲವರು ಅದನ್ನ ಪ್ರಾಬ್ಲಮ್ ಅಂತ ನಾವು ತಿಳ್ಕೊಂಡಿರ್ತೀವಿ, ಕೆಲವರು ಅದನ್ನ ಗಮನಿಸಿರಲ್ಲ. ಸಾಧಾರಣ ನಾವು ಕಂಡಂಗೆ ಇವನ್ ಚಿಕ್ಕ ಮಕ್ಕಳು ಅಂದ್ರೆ 2-3 ವರ್ಷ ಇನ್ನು ಅವಾಗಿನ ಸ್ವಲ್ಪ ಇದು ಮಾಡ್ಕೋತಾ ಇದಾರೆ ಅನ್ನೋಂತ ಮಕ್ಕಳ ಕೈಯಲ್ಲೂ ಕೂಡ ಮೊಬೈಲ್ ಕೊಟ್ಟು ಕೂಡ್ಸಿರ್ತಾರೆ. ಅದ್ರಲ್ಲಿ ಬರೀ ಮಕ್ಕಳ ಮಿಸ್ಟೇಕ್ ಅಲ್ಲ ಅಂತ ನಾವು ಭಾವಿಸ್ಕೋಬೇಕು. ಯಾಕಂದ್ರೆ ಪೋಷಕರು ಅದ್ರ ಮೇಲೆ ಗಮನ ಹರಿಸ್ಕೋಬೇಕು. ಈಗ ಪೋಷಕರಿಗೆ ಏನಾಗ್ಬಿಡುತ್ತೆ, ಅವ್ರಿಗೆ ಸ್ವಲ್ಪ ಟೈಮ್ ಬೇಕು ಅಂತಂದಾಗ ಈಸಿ ಮೆಥಡ್ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ರೆ, ಮುಂಚೆ ಎಲ್ಲ ಚಾಕ್ಲೇಟ್ ಕೊಡ್ಸಿದ್ರೆ ಇದ್ ಮಾಡಿದ್ರೆ ಹೇಗೆ ಅವ್ರು ಸಮಾಧಾನ ಆಗ್ತಾರೆ ಅಂತ ನಾವ್ ಅನ್ಕೊಂತಾ ಇದ್ವು. ಅದೇ ತರ ಇವಾಗ ಮೊಬೈಲ್ ಕೊಟ್ಬಿಟ್ಟು ಇವಾಗ ನೋಡಿ ಚಿಕ್ಕ ಮಗುದು ದೃಶ್ಯ ತೋರಿಸ್ತಾ ಇದೀವಿ. ಹಾಗೆ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಡೈವರ್ಟ್ ಮಾಡೋದು ಪೋಷಕರು ಕಲಿಸುವಂತ ಪ್ರಾಬ್ಲಮ್ ಕೂಡ ನಾವು ಕಾಣಬಹುದು. ಸೊ ಹೀಗಾಗಿ ಯಾರಿಂದಾಗ್ಲಿ ಬಂದಿದ್ರು ಕೂಡ ಆ ಒಂದು ಅಭ್ಯಾಸ ಒಂದ್ಸರಿ ಅದ್ ಅಭ್ಯಾಸ ಆದ್ಮೇಲೆ ಅದು ಬೇರೆ ಏನು ಮಾದಕ ವಸ್ತುಗಳ ಅಭ್ಯಾಸಗಳು ಯಾವ ತರ ತೊಂದರೆ ಕೊಡ್ತಾವೋ ಅದೇ ತರ ಅಥವಾ ಕೆಲವು ವಿಭಿನ್ನವಾದ ತೊಂದರೆಗಳನ್ನ ನಾವು ನೋಡಬಹುದು ಈ ಒಂದು ಮೊಬೈಲ್ ಯೂಸ್ ಇಂದ. ಯಾಕೆ ಅಂದ್ರೆ ಈ ಒಂದು ಮೊಬೈಲ್ ಯೂಸ್ ಇಂದ
ಆ ಸಾಧಾರಣ ಮದ್ಯಪಾನ ಮಾಡಿದವ್ರ ಅಲ್ಲಿ ಕಾಣಿಸುವಂತ ತೊಂದರೆಗಳು, ಆ ತರ ತೊಂದರೆಗಳು ಕಾಣಿಸ್ಲಿಕ್ಕಿಲ್ಲ. ಆದರೆ ಆ ಒಂದು ಚಿಕ್ಕ ವಯಸ್ಸಲ್ಲಿ, ಪ್ರತ್ಯೇಕವಾಗಿ ನಾವು ಮಕ್ಕಳ ಬಗ್ಗೆ ಮಾತಾಡುವಾಗ, ಚಿಕ್ಕ ವಯಸ್ಸಲ್ಲಿ ಮೊಬೈಲ್ ಆ ಉಪಯೋಗದಿಂದ ಏನಾಗುತ್ತೆ, ಆ ಮಗುಗೆ ಏನು ಆ ಒಂದು ವಯಸ್ಸಿಗೆ ಆಗುವಂತ ಬೇರೆ ಚಟುವಟಿಕೆಗಳು, ಆಟ ಇರ್ಬೋದು ಅಥವಾ ಬೇರೆ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗುವಂತದ್ದು ಇರಬಹುದು, ಅಥವಾ ಮನೆಯಲ್ಲಿ ಕೆಲವೊಂದು ಕೆಲಸಗಳಲ್ಲಿ ಸ್ವಲ್ಪ ಸಹಾಯ ಮಾಡೋದಾಗ್ಲಿ, ಅದ್ರ ಜೊತೆಲಿ ಹೊಂದ್ಕೊಂಡು ಫ್ಯಾಮಿಲಿಯಲ್ಲಿ ಮಾತಾಡುವಂತದ್ದಾಗ್ಲಿ, ಈ ಒಂದು ಕೆಲವೊಂದು ಬೇಸಿಕ್ ವಿಚಾರಗಳು ಏನು ಮಕ್ಕಳಲ್ಲಿ ಕಾಣಿಸ್ಕೊಳ್ಬೇಕು ಅಥವಾ ಮಕ್ಕಳಲ್ಲಿ ಬೇಕಾಗುತ್ತೆ ಅವರ ಬೆಳವಣಿಗೆಗಳಿಗೆ, ಮುಂದಿನ ಬೆಳವಣಿಗೆಗೆ ಏನೇನ್ ಅವಶ್ಯಕತೆ ಇರುತ್ತೋ ಅವನ್ನೆಲ್ಲ ಅವರು ಮಿಸ್ ಮಾಡ್ಕೊಂತ ಇರ್ತಾರೆ. ಯಾಕೆಂದ್ರೆ ಎಲ್ಲಾ ವಿಷಯಕ್ಕೂ ಮೊಬೈಲ್ ಅಲ್ಲೇ ನೋಡೋದು, ಮೊಬೈಲ್ ಅಲ್ಲೇ ಅವರು ಮುಳುಗ್ ಹೋಗ್ಬಿಟ್ಟಿರ್ತಾರೆ. ಹೀಗಾಗಿ ಈ ಮಕ್ಕಳಲ್ಲಿ ಸಾಕಷ್ಟು ಬೇರೆ ಬೇರೆ ತರದ್ದು ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಈಗ ಒಂದು ಬೇಸಿಕ್ ಆಗಿ ಅವ್ರಿಗೆ ಕಾಮನ್ ಆಗಿ ಫ್ರೆಂಡ್ಸ್, ಟೀಚರ್ಸ್ಗೆ, ಪೇರೆಂಟ್ಸ್ಗೆ ಕಾಡುವಂತ ತೊಂದ್ರೆ, ಅವರು ಓದೋದ್ರಲ್ಲಿ ಸ್ವಲ್ಪ ಹಿಂದುಳಿಯುವಂತ ಸಾಧ್ಯತೆ ಇರುತ್ತೆ. ಕೆಲವೊಂದ್ ವಿಚಾರ ತುಂಬಾ ತಿಳ್ಕೊಂಡ್ಬಿಟ್ಟಿರ್ತಾರೆ, ಯಾವ ವಿಚಾರ ತಿಳ್ಕೊಬೇಕು ಆ ವಿಚಾರಗಳು ಅವ್ರಿಗೆ ತಿಳಿದೇ ಇರಬಹುದು. ಸೊ ಹೀಗಾಗಿ ಕಲಿಕೆಯಲ್ಲಿ ಸಮಸ್ಯೆಗಳು ಉಂಟಾಗ್ತವೆ, ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ. ಒಂದ್ ಸ್ಕ್ರೀನ್ ಟೈಮ್ ಇರೋದ್ರಿಂದ ಬಾಕಿಯಂತೆ ಬೇರೆ ವಿಚಾರಗಳಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದರಿಂದ ಕಲಿಕೆಯಲ್ಲೂ ಸಮಸ್ಯೆ ಆಗುತ್ತೆ, ಬೇರೆ ವಿಚಾರಗಳಲ್ಲಿ ಅವ್ರಿಗೆ ಆಟಕ್ಕೆ ಇದಕ್ಕೆಲ್ಲ ಬೇಕು ಅನ್ನುವಂತ ತೊಂದ್ರೆ ಸಂಬಂಧಪಟ್ಟಂತ ವಿಚಾರಗಳಿಗೂನು ಆ ಮಕ್ಕಳಿಗೆ ತೊಂದ್ರೆ ಫೇಸ್ ಮಾಡ್ತಾರೆ. ಮತ್ತು ಕೆಲವೊಬ್ಬರಿಗೆ ಆತಂಕ ಆಗ್ಬೋದು. ಏನಕ್ಕೆ ಆತಂಕ ಆಗ್ತಾ ಇರ್ತದೆ ಅಂತ ಗೊತ್ತಾಗ್ತಾ ಇರಲ್ಲ. ಫೋನ್ ಸಿಗ್ಲಿಲ್ಲ ಅಂತಂದ್ರೆ ಅವ್ರಿಗೇನೋ ಒಂಥರ ನಾವು ಒಂಥರ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಆತಂಕ ಮಾಡ್ಕೊಂತಾರೆ, ತುಂಬಾ ಸಿಡಿ ಆಗೋದು, ತುಂಬಾ ಇರಿಟೇಟ್ ಆಗುವಂತದ್ದು, ಏನಾದ್ರೂ ಸಾಮಾನ್ ತೆಗೆದು ಬಿಸಾಕ್ಬಿಡೋದು, ನನ್ಗೆ ಅದ್ ಕೊಡೋವರೆಗೂ ನಾನು ಏನು ಮಾಡಲ್ಲ ಅನ್ನುವಂತ ಒಂದು ವರ್ತನೆಗಳು ಕೂಡ ನಾವು ಕೇಳ್ಪಡ್ತೀವಿ ಪೋಷಕರಿಂದ. ಹಾಗೆ ಕೆಲವೊಬ್ರು ಡಿಪ್ರೆಷನ್ಗೂ ಹೋಗ್ಬಿಡ್ಬೋದು. ಒಂದು ತುಂಬಾ ಅತಿಯಾದ ಮೊಬೈಲ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಬೇರೆ ಯಾವುದೇ ಒಂದು ವಿಷಯದಲ್ಲಿ, ಕೆಲ್ಸದಲ್ಲಿ ಅಥವಾ ಬೇರೆ ಒಂದು ಇದ್ರಲ್ಲಿ ಅವ್ರಿಗೆ ಬೇರೆ ಡೈವರ್ಷನ್ ಇಲ್ದೇ ಇರೋದ್ರಿಂದ ಬರೀ ಮೊಬೈಲೇ ಅವ್ರ ಮೇನ್ ಸಮಸ್ಯೆ, ಮೇನ್ ಆಕ್ಸೆಸರಿ ಒಂದು ಹೆಲ್ಪ್ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಡಿಪ್ರೆಷನ್ ಅಲ್ಲೂ ಹೋಗುವಂತ ಚಾನ್ಸಸ್ ಇರ್ತದೆ. ಯಾಕೆಂದ್ರೆ ಒಂದ್ಸರಿ ಮೊಬೈಲ್ ಕಸ್ಕೊಂಡ್ಬಿಟ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಯಾಕಂದ್ರೆ ಅವ್ರಿಗೇನು ಬೇರೆ ಆಕ್ಟಿವಿಟಿ ಬಗ್ಗೆ ಅವ್ರಿಗೆ ಗಮನನೇ ಇರಲ್ಲ. ಈಗ ಫ್ರೆಂಡ್ಸ್ ಜೊತೆಲಿ ಹೋಗಿ ಆಟ ಆಡ್ಬೋದು, ಫ್ರೆಂಡ್ಸ್ ಜೊತೆಲಿ ಮಾತಾಡ್ಬೋದು, ಅಥವಾ ಪೇರೆಂಟ್ಸ್ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಲಿ ಆಟ ಆಡ್ಬೋದು. ಈ ಒಂದ್ ಯಾವ್ದೇ ಒಂದ್ ತರದ್ ಒಂದು ಆಕ್ಟಿವಿಟಿ ಅವ್ರಿಗೆ ಗಮನಕ್ಕೆ ಬರಲ್ಲ. ಯಾಕೆಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಎಕ್ಸ್ಪೋಷರ್ ಇರಲ್ಲ. ಹೀಗಾಗಿ ಖಿನ್ನತೆ ಬರುವಂತ ಸಾಧ್ಯತೆನೂ ಇರ್ತದೆ. ಮತ್ತೆ ವರ್ತನೆಗಳಲ್ಲಿ ತುಂಬಾ ವ್ಯತ್ಯಾಸ ನೋಡಿದೀವಿ. ಈಗ ಮೊಬೈಲ್ ನಲ್ಲಿ ಮೊಬೈಲ್ ಜೊತೆಲೇ ಬೆಳೀತಿರೋ ಮಕ್ಕಳಿಗೆ ಇನ್ನೊಬ್ರ ಹತ್ರ ಯಾವ ತರ ಮಾತಾಡ್ಬೇಕು, ಯಾವ ತರ ನಡವಳಿಕೆ ಇರ್ಬೇಕು, ಹಿರಿಯರ ಜೊತೆ ಯಾವ ತರ ಮಾತಾಡ್ಬೇಕು, ಕಿರಿಯರ ಜೊತೆ ಯಾವ ತರ ಇರ್ಬೇಕು, ಎಲ್ಲಾರು ಸೇರ್ಕೊಂಡಾಗ ಹೆಂಗಿರ್ಬೇಕು ಅನ್ನುವಂತ ಒಂದು ಅಭ್ಯಾಸ ಆಗಿರಲ್ಲ. ಯಾಕೆಂದ್ರೆ ಮೋಸ್ಟ್ ಆಫ್ ದ ಟೈಮ್ ಎಲ್ಲಾದ್ರೂ ಇರ್ಲಿ, ಫ್ಯಾಮಿಲಿ ಜೊತೆಗಿರ್ಲಿ ಅಥವಾ ಬೇರೆ ಕಡೆ ಇರ್ಲಿ, ಅವರು ಮೊಬೈಲ್ ಜೊತೆಯಲ್ಲೇ ಅವರು ಸಂಪರ್ಕ ಇರುತ್ತೆ. ಓಕೆ, ಇನ್ನು ಭಾರತಿ ಮೇಡಮ್, ಈಗ ಏನು ಮಯೋಪಿಯಾ ಅಂತ ಒಂದು ಡಿಸೀಸ್ ಇದೆ, ಇದು ಎಲ್ಲಾ ವಯಸ್ಸಿನ ಮಕ್ಕಳಲ್ಲೂ ಕಂಡು ಬರ್ತಾ ಇದೆಯಾ? ಯಾಕೆ ಅಂತಂದ್ರೆ ಇಲ್ಲಿ ಮಕ್ಕಳು ಮಾತ್ರ ಅಂತಲ್ಲ, ಯುವಕರು ಕೆಲವರು ಅಡಿಕ್ಟ್ ಆಗಿರ್ತಾರೆ, ಎಲ್ರು ಕೂಡ ಮೊಬೈಲ್ ಅಡಿಕ್ಟ್ ಆಗಿರ್ತಾರೆ. ಸೊ ಎಲ್ಲಾ ವಯಸ್ಸಿನವರಿಗೂ ಇದು ಕಂಡು ಬರುತ್ತಾ? ಈ ಮಯೋಪಿಯಾ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹುಶಃ ಡಾಕ್ಟರ್ ಶ್ರೀಧರ್ ಸರ್ ಸರಿಯಾದ ವ್ಯಕ್ತಿ. ಬಟ್ ಮಾನಸಿಕ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಏನು ವ್ಯತ್ಯಾಸಗಳು ಆಗ್ತಾ ಇದಾವೆ, ಮಾನಸಿಕ ಆರೋಗ್ಯದ ವಿಷಯಕ್ಕೆ ಏನು ವ್ಯತ್ಯಾಸ ಆಗ್ತಾ ಇದಾವೆ, ಖಂಡಿತ ಅದು ಎಲ್ಲಾ ವಯಸ್ಸಿನವರಲ್ಲೂ ಕೂಡ ಈ ಒಂದು ಬದಲಾವಣೆಗಳು ಕಾಣಿಸ್ತಾ ಇದೆ. ಈಗ ಚಿಕ್ಕವರಿಗೆ ಆಗುವಂತ, ಮಕ್ಕಳಲ್ಲಿ ಆಗುವಂತ ಬದಲಾವಣೆಗಳು ಜಾಸ್ತಿ. ಯಾಕೆ ಅಂದ್ರೆ ಅದು ಡೆವಲಪ್ಮೆಂಟಲ್ ಸ್ಟೇಜ್ ಆಗಿರೋದ್ರಿಂದ ಆ ಟೈಮಲ್ಲಿ ಮೆದುಳಿನ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಅಂತ ಟೈಮಲ್ಲಿ ಏನು ನಾವು ಇನ್ಪುಟ್ ಕೊಡ್ತೀವಿ, ಕಣ್ಣಿನ ಮುಖಾಂತರ, ಕಿವಿ ಮುಖಾಂತರ, ಬೇರೆ ಮುಖಾಂತರ, ಸೊ ಅವೆಲ್ಲ ತುಂಬಾ ಸಹಾಯ ಆಗ್ತದೆ ಇಲ್ಲ ಬೆಳೆಯಕ್ಕೆ, ಅಥವಾ ತೊಂದರೆ ಆಗುವಂತ ಇದಕ್ಕೆ ಅದರಿಂದ ಎಫೆಕ್ಟ್ ಜಾಸ್ತಿ ಇರುತ್ತೆ. ಏನ್ ಇನ್ಪುಟ್ ಕೊಡ್ತೀವೋ ಅದ್ರ ಸಂಬಂಧಪಟ್ಟಂಗೆ ಜಾಸ್ತಿ ವ್ಯತ್ಯಾಸಗಳು ಮಕ್ಕಳಲ್ಲಿ ಹೆಚ್ಚು. ಈಗ ಬೇರೆ ಬೇರೆ ವಯಸ್ಸಿನಲ್ಲಿ ಅದ್ರ ತಕ್ಕಂಗೆ ಆಗುವಂತ ಆರೋಗ್ಯದ ಪರಿಣಾಮಗಳು ಇದ್ದೇ ಇರುತ್ತೆ. ಬಹುಶಃ ಕಣ್ಣಿನ ವಿಚಾರಕ್ಕೂ ಈ ಒಂದು ವ್ಯತ್ಯಾಸ ಏನಿದೆ, ಮಕ್ಕಳಲ್ಲಿ
ಬಹುಶಃ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ನನ್ಗನ್ಸುತ್ತೆ. ಅದಕ್ಕೆ ಬಹುಶಃ ಶ್ರೀಧರ್ ಸರ್ ಉತ್ತರ ಕೊಡ್ಬೇಕು ಅಂತ ಅನ್ಕೊಂಡೆ. ಭಾರತಿ ಮೇಡಮ್ ನೀವೇನು ಹೇಳ್ತೀರಾ? ಅದೇ ಮೇಡಮ್ ಟ್ರೈ ಮಾಡ್ತಾ ಇರೋದು ಮುಖ್ಯವಾಗಿ ಪೋಷಕರ ವಿಷಯಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಪೋಷಕರ ಜವಾಬ್ದಾರಿ ಜಾಸ್ತಿ ಇದೆ, ಹಾಗೆ ಶಿಕ್ಷಕರ ಜವಾಬ್ದಾರಿನೂ ಜಾಸ್ತಿ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವೇನ್ ಪೋಸ್ಟ್ ಕೋವಿಡ್ ಅಲ್ಲಿ ಏನ್ ನೋಡ್ತಾ ಇದೀವಿ, ಸುಮಾರಷ್ಟು ಹೋಮ್ ವರ್ಕ್ ಗಳನ್ನ ಕೊಟ್ಟಿರೋದಕ್ಕೆ ಮೊಬೈಲ್ ನೋಡ್ಬೇಕಾಗುತ್ತೆ ಅಥವಾ ಲ್ಯಾಪ್ಟಾಪ್ ನೋಡ್ಬೇಕಾಗುತ್ತೆ ಅಂತ ಹೋಮ್ ವರ್ಕ್ ಅಥವಾ ಅಸೈನ್ಮೆಂಟ್ ಕೊಡೋದು ಬಿಟ್ಟು ಬೇರೆ ತರದ ಆಕ್ಟಿವಿಟಿ, ಅಂದ್ರೆ ಅವ್ರು ಮೊಬೈಲ್ ಇಲ್ದೆ ಮಾಡುವಂತ ಆಕ್ಟಿವಿಟೀಸ್ ಕೊಟ್ರೆ ಬಹುಶಃ ಇದಕ್ ಒಂದ್ ಸ್ವಲ್ಪ ಸಹಾಯ ಆಗುತ್ತೆ. ಮತ್ತೆ ಇನ್ನ ಒಂದು ಮೊಬೈಲ್ ಕೊಟ್ರೇನೆ ಸಮಾಧಾನ ಆಗುವಂತ ಪರಿಸ್ಥಿತಿ ತಂದ್ಕೊಳ್ದೇ ಇರೋದು ಖಂಡಿತವಾಗಿಯೂ ಮನೆಯಲ್ಲಿ ಎಲ್ಲಾ ಹಿರಿಯರ ಕರ್ತವ್ಯ. ಹಾಗೂ ಮುಖ್ಯವಾಗಿ ನಾವು ಬರೇ ಮಕ್ಕಳಿಗೆ ನೀವು ಮೊಬೈಲ್ ನೋಡ್ಬೇಡಿ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಮಕ್ಕಳು ಯಾವಾಗ್ಲೂ ಕಲಿಯೋದು ಪೋಷಕರಿಂದ, ಶಿಕ್ಷಕರಿಂದ, ಬೇರೆ ಹಿರಿಯರಿಂದ. ಸೊ ಅವರ ಮೊಬೈಲ್ ಯೂಸ್ ಸ್ಕ್ರೀನ್ ಟೈಮ್ ನ ಕೂಡ ಅವರು ನಿಯಂತ್ರಿಸ್ಕೋಬೇಕು. ಯಾರು ಪೋಷಕರು ಮತ್ತು ಶಿಕ್ಷಕರು, ಮತ್ತೆ ಯಾರು ಹಿರಿಯರಿದ್ದಾರೆ, ಯಾರು ರೋಲ್ ಪ್ಲೇ ಮಾಡ್ತಾರೆ ಮಕ್ಕಳಿಗೆ, ಯಾರು ಮಕ್ಕಳ ಜವಾಬ್ದಾರಿ ತಗೊಳ್ಳುವಂತ ಯಾರು ಹಿರಿಯರ್ ಇರ್ತಾರೆ, ಅವರು ಕೂಡ ಅವರ ಸ್ಕ್ರೀನ್ ಟೈಮ್ ಅನ್ನ ಒಂದ್ ಮಟ್ಟಿಗೆ ಒಂದು ಲಿಮಿಟ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಕೆಲವೊಂದ್ಸರಿ ಅವ್ರು ನೋಡ್ಬೇಕಾಗಿ ಪರಿಸ್ಥಿತಿ ಬಂದ್ರು ಕೂಡ ಮಗುವಿಗೆ ಗೊತ್ತಾಗ್ಬೇಕು ಈ ಒಂದು ಕೆಲ್ಸದ ವಿಷಯಕ್ಕೆ ನೋಡ್ತಾ ಇದ್ದಾರೆ, ಬೇರೆ ವಿಷಯಕ್ಕೆ ನೋಡ್ತಾ ಇಲ್ಲ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಮಕ್ಕಳಲ್ಲಿ ಬಂದ್ರೆ ಅದೇ ರೀತಿ ಅವ್ರು ಕೂಡ ನಡ್ಕೊಂಡು ಹೋಗ್ತಾರೆ. ಸೊ ಈ ಒಂದು ವಿಚಾರ ಏನಿದೆ, ನಾವು ಬರೀ ಯಾವಾಗ್ಲೂ ಮಕ್ಕಳ ಮೇಲೆನೆ ಹೇರೋಕೆ ಆಗಲ್ಲ. ಯಾಕೆಂದ್ರೆ ಇಟ್ ಇಸ್ ಅ ಲರ್ನ್ಡ್ ಬಿಹೇವಿಯರ್, ಅದು ಕಲ್ತ್ಕೊಂಡಿರುವಂತ ಒಂದು ಆ ವಿಷಯ. ಸೊ ಕಲ್ತ್ಕೊಂಡಿರೋದು ಯಾರಿಂದ ಅವರು ಕೂಡ ಬಹಳ ಮುಖ್ಯ ಆಗ್ತಾರೆ. ಸೊ ನಾವು ಕಲಿಸ್ಬೇಕಾದ್ರೆ ನಾವ್ ಅದನ್ನ ಫಾಲೋ ಮಾಡ್ಬೇಕು. ಸೊ ನಾವು ಆಸ್ ಸೀನಿಯರ್ಸ್, ಆಸ್ ಪೇರೆಂಟ್ಸ್, ನಾವ್ ಅವ್ರಿಗೆ ಸರಿಯಾದ ಮಾರ್ಗದಲ್ಲಿ ಯಾವ ತರ ನಡ್ಕೊಳ್ಬೇಕು ಅಂತ ಅನ್ನೋದಕ್ಕೆ ನಾವ್ ಅದನ್ನ ನಡೆದು ತೋರಿಸ್ಬೇಕಾಗುತ್ತೆ. ಸೊ ಹೀಗಾಗಿ ಆಸ್ ಅ ಫ್ಯಾಮಿಲಿ, ಆಸ್ ಅ ಕುಟುಂಬ ಒಂದು ಯೂನಿಟ್ ಆಗಿ ನೋಡ್ಕೊಂಡಾಗ ಅಲ್ಲಿಂದನೇ ಸ್ಟಾರ್ಟ್ ಆಗ್ಬೇಕು ಪಾಸಿಟಿವ್ ಎನ್ವಿರಾನ್ಮೆಂಟ್. ಸೊ ಮೊಬೈಲ್ ಜಾಸ್ತಿ ಯೂಸ್ ಮಾಡದೆ ಬೇರೆ ಟೈಮಲ್ಲಿ, ಫ್ರೀ ಇರೋ ಟೈಮಲ್ಲಿ ಮಕ್ಕಳ ಜೊತೆಗೆ ಮಾತಾಡ್ಕೊಂಡು ಅದೇನ್ ಪ್ರಾಬ್ಲಮ್ ಇದೆ ಡಿಸ್ಕಸ್ ಮಾಡ್ಕೊಂಡು, ಅಥವಾ ಆಟ ಆಡ್ಕೊಂಡು, ಬೇರೆ ವಿಚಾರಗಳು, ಎಂಟರ್ಟೈನ್ಮೆಂಟ್, ಜನರಲ್ ಎಂಟರ್ಟೈನ್ಮೆಂಟ್ ಇರ್ಬೋದು, ಫ್ಯಾಮಿಲಿ ಟೈಮ್ ಇರ್ಬೋದು, ಆತರ ಒಬ್ರಿಗೊಬ್ರು ಕೊಟ್ಕೊಂಡು ಮಾಡಿದ್ರೆ ಬಹುಶಃ ಈ ಒಂದು ಪ್ರಾಬ್ಲಮ್ ತಕ್ಕ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಬಹುದು.